ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಕರ್ತೃ ಅಧಿಕಾರದ ಗಾಥಾ ಸಂಖ್ಯೆ 113, 114, 115 ಈ 3 ಗಾಥೆಗಳನ್ನು ಹೇಳುತ್ತಾರೆ, ಕೇಳಿರಿ. ಜಹ ಜೀವಸ ಅಣಣ್ಣುವ ಓಗೋ ಕೋಹೋ ವೀತಃ ಜದಿ ಅಣಣ್ಣೋ ಜೀವಸ ಜೀವಸಯ ಏವ ಮಣಣ್ಣತ್ತ ಮಾವಣ್ಣಂ ಏವ ಮಿಹ ಜೋದು ಜೀವೋ ಸೋ ಚೇವದು ನಿಯಮದೋತಃ ಜೀವೋ ಅಯಮೇಯತ್ತೆ ದೋಸೋ ಪಚ್ಚಯ ನೋ ಕಮ್ಮಾಣಂ ಆಹಾದೆ ಅಣ್ಣೋ ಕೋಹೋ ಅಣ್ಣುವ ಓಗಪ್ಪಘೋ ಭವದಿ ಛೇದ ಜಹ ಕೋಹೋ ತಹ ಪಚ್ಚಯ ಕಮ್ಮಂ ನೋ ಕಮ್ಮಮ ವಿ ಅಣ್ಣಂ. ಈಗ ಈ 3 ಗಾಥೆಗಳ ಅರ್ಥಗಳನ್ನು ಹೇಳುತ್ತಾರೆ. ಹೇಗೆ ಜೀವದ ಅನನ್ಯ ಏಕರೂಪವಾದ ಉಪಯೋಗವೂ ಇದೆ, ಅದೇ ಪ್ರಕಾರ ಯಾವ ಕ್ರೋಧವೂ ಸಹ ಏಕರೂಪವಾದರೆ ಹೀಗೆ ಜೀವದ ಮತ್ತು ಅಜೀವದ ಏಕತ್ವವು ಪ್ರಾಪ್ತವಾದೀತು. ಹೀಗಾದರೆ ಈ ಜಗತ್ತಿನಲ್ಲಿ ಯಾವುದು ಜೀವ ಇದೆ, ಅದೇ ನಿಯಮದಿಂದ ಅದೇ ಪ್ರಕಾರ ಅಜೀವವಾದೀತು. ಹೀಗೆ ಎರಡರಲ್ಲಿ ಏಕತ್ವ ಆದಾಗ ಈ ದೋಷವು ಆದೀತು. ಇದೇ ಪ್ರಕಾರ ಪ್ರತ್ಯಯ, ನೋ ಕರ್ಮ, ಇವುಗಳಲ್ಲಿಯೂ ಇದೆ, ಇದೇ ದೋಷ ಇದೆ. ಅಥವಾ ಈ ಹೆದರಿಕೆಯಿಂದ ನಿನ್ನ ಮತದಲ್ಲಿ ಕ್ರೋಧವು ಆತ್ಮವಿದೆ ಮತ್ತು ಉಪಯೋಗ ಸ್ವರೂಪ ಆತ್ಮನು ಅನ್ಯ ಆಗುತ್ತಾನೆ. ಹೇಗೆ ಕ್ರೋಧವಿದೆ ಅದೇ ಪ್ರಕಾರ ಪ್ರತ್ಯಯ, ಕರ್ಮ, ನೋ ಕರ್ಮವೂ ಸಹ ಆತ್ಮನಿಂದ ಭಿನ್ನವೇ ಇದೆ. ಹೀಗೆ ಇದು ಈಗ ಗಾಥೆಯ ಅರ್ಥ ಆಯಿತು.